ಹಾಯ್ ಹಲೋ ವೆಲ್ಕಮ್ ಟು ಭಾರತಿ ನಾರಾಯಣ ಸ್ವಾಮಿ ಕನ್ನಡ ಲಾಸ್. ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಗುರುವಾರ ಒಂದು ವಿಡಿಯೋ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ ಇನ್ಮೇಲೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸುಮಾರು ಸಲ ಹಂಗೆ ಹೇಳಿ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ನಿನ್ನೆಯಿಂದ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ಗುರುವಾರದ ವಿಡಿಯೋ ಬಂದು ಶುಕ್ರವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಅವತ್ತಿಂದ ಅವತ್ತೇ ಮಾಡೋಕ್ಕಾಗಲ್ಲ, ಹಾಗಾಗಿ ಗುರುವಾರದ್ದು ಶುಕ್ರವಾರ ಮಾಡ್ತೀನಿ, ಶುಕ್ರವಾರದ್ದು ಶನಿವಾರ ಮಾಡ್ತೀನಿ. ಒಂದೊಂದು ಡೇ ಡಿಲೇ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ತುಂಬ ಚಿಕ್ಕ ಮನೆ, ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇರೋದು ನಾವು. ಹಾಗಾಗಿ ಸಿಂಗಲ್ ರೂಮು, ಹಾಲು, ಅಡುಗೆ ಮನೆ ಇದೆ. ಅದಕ್ಕೆ ಇವತ್ತು ಹೆಂಗಿದ್ರು ನೆನ್ನೆ ಮನೆಯೆಲ್ಲ ನೀಟ್ ಮಾಡಿದ್ದೆ. ಇವತ್ತು ಹಾಗೆ ಒಂದು ವಿಡಿಯೋ ಮಾಡೋಣ, ಹೋಮ್ ಟೂರ್ ಥರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಏನು ಕೆಲಸ ಮಾಡಿಲ್ಲ, ನೋಡ್ಬೋದು. ನನ್ನ ಮಗ ಮಲ್ಕೊಂಡಿದ್ದಾನೆ, ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಮಲಗಿದ್ದಾನೆ. ಮಲ್ಕೊಳ್ಳಿ. ಆಮೇಲೆ ನಾಳೆಗೆ ವೆಜಿಟೇಬಲ್ಸ್ ಎಲ್ಲ ಇವತ್ತೇ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ಇದು ಮೊದಲನೇದಾಗಿ ಹೊರಗಡೆ ಒಂದು ತುಳಸಿ ಇಟ್ಟಿದ್ದೀನಿ ಬಾಗಿಲಲ್ಲೇ. ಬರ್ತಾ ಇದ್ದಂಗೆ ಮೊದಲು ತುಳಸಿ ಸಿಗುತ್ತೆ. ಇದು ಬಂದು ಚಿಯಾ ಸೀಡ್ದು, ಅದು ಬೀಜ ಹಾಕಿದೆ. ಅದಿಷ್ಟುದ್ದ ಗಿಡ ಆಗಿದೆ, ಬಟ್ ಇನ್ನೂ ಬಿಟ್ಟಿಲ್ಲ. ಅದು ಯಾವ ಥರ ಬರುತ್ತೆ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ. ತುಳಸಿ ನೋಡಿ ಚಿಕ್ಕದಾಗಿದೆ ಗಿಡ. ಮೊದಲು ದೊಡ್ಡದಾಗಿತ್ತು, ಎಲ್ಲ ಒಣಗೋಗಿತ್ತು ಅಂತ ತೆಗೆದುಬಿಟ್ಟಿದ್ದೀನಿ. ಸಣ್ಣದಾಗಿದೆ. ಇದು ಬಾಗಿಲಿಗೆ ನಾನು ಬಂದು ಭತ್ತದ ತೋರಣ ಹಾಕಿದ್ದೀನಿ. ಭತ್ತದ ತೋರಣ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ರು, ಹಾಗಾಗಿ ಬಾಗಿಲಿಗೆ ಭತ್ತದ ತೋರಣ ಹಾಕಿದ್ದೀನಿ. ಅದು ಬಂದು ನಾನು ಮೀಶೋದಲ್ಲಿ ಬುಕ್ ಮಾಡಿ ತೆಗೆಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ ತೋರಣ, ಚೆನ್ನಾಗಿ ಬಂದಿದೆ. ನಾನು ಸುಮಾರು ಕಡೆ ಹುಡುಕ್ತೆ, ಸಿಗಲಿಲ್ಲ. ಬಟ್ ಮೀಶೋದಲ್ಲಿ ನನಗೆ ಆನ್ಲೈನಲ್ಲಿ ಸಿಕ್ತು, ಚೆನ್ನಾಗಿದೆ. ಅದು ಹಾಕಿದ್ದೀನಿ ಬಾಗಿಲಿಗೆ. ಅದಾದಮೇಲೆ ಒಳಗಡೆ ಹೋಗೋಣ. ಹೋಗ್ತಾ ಇದ್ದಂಗೆ ಮೊದಲನೇದಾಗಿ ಒಳಗಡೆ ನಾನು ಮನೆ ಒಳಗಡೆ ಬರ್ತಾ ಇದ್ದಂಗೆ ಲೆಫ್ಟ್ ಸೈಡು ಬಂದು ರೂಮ್ ಸಿಗುತ್ತೆ. ನಮ್ಮದು ಮನೆ ಬಂದು ತುಂಬ ಚಿಕ್ಕದು, ಹಾಲು, ಅಡುಗೆ ಮನೆ, ಒಂದು ಬೆಡ್ ರೂಮ್ ಇದೆ. ಆಮೇಲೆ ಚಿಕ್ಕದಾಗಿ ಒಂದು ಬಾಲ್ಕನಿ ಇದೆ, ಅಷ್ಟೇ. ನಾವು ಗಂಡ ಹೆಂಡತಿ ಇಬ್ಬರು ಮಗಳು ಬಂದು 12 ವರ್ಷ, ಮಗ ಬಂದು ಇನ್ನೂ ಚಿಕ್ಕದು 3 ವರ್ಷ ಪಾಪು. ಹಾಗಾಗಿ ನಮ್ಗೆ ಸದ್ಯಕ್ಕೆ ಇವಾಗ ಇರೋದಿಷ್ಟು ಸಾಕು. ಇದು ಬಂದು ಬಾಲ್ಕನಿಯಲ್ಲಿ ಔಟ್ ಸೈಡು ನೋಡಿ, ಫುಲ್ಲು ಎಲ್ಲ ನೀಟಾಗಿ ಕಾಣಿಸುತ್ತೆ. ಒಳ್ಳೆ ಬೆಳಕು, ಒಳ್ಳೆ ಗಾಳಿ ಇದೆ ಈ ಮನೇಲಂತೂ. ನಾನು ಬಾಲ್ಕನಿ ಚಿಕ್ಕದಾಗಿದ್ದರೂ ಅದರಲ್ಲೇ ಎಷ್ಟಾಗುತ್ತೆ ಅಷ್ಟು ಜಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಪಾಟ್ಗಳಿಟ್ಟಿದ್ದೀನಿ. ಇದು ಬಂದು ಎಲೆ ಗಿಡ, ತುಂಬ ಚಿಕ್ಕ ಎಲೆ ಬಿಡುತ್ತೆ. ಇದು ನೋಡಿ, ತಂದಾಗ ತುಂಬ ಚಿಕ್ಕದಾಗಿತ್ತು, ಈಗ ಒಂದು ಸ್ವಲ್ಪ ಬೆಳ್ಕೊಂಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಎಲೆ ಗಿಡ ನೋಡಿ, ಚೆನ್ನಾಗಿ ಬಂದಿದೆ. ಇದಕ್ಕೆ ಹಾಕಿರೋ ಇದನ್ನು ನಾನು ಮೀಶೋಯಿಂದನೇ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಇದು ಬಂದು ಸ್ವಲ್ಪ ದೊಡ್ಡದಾಗಿದೆ ಎಲೆ, ಇದು ಚಿಕ್ಕ ಎಲೆ ಇದೆ. ಇದು ನೋಡಿ ಇನ್ನೂ ಸ್ವಲ್ಪ ದೊಡ್ಡದಾಗಿದೆ. ಇದನ್ನು ಅಷ್ಟೇ ನಾನು ಮೀಶೋಯಿಂದನೇ ತರಿಸ್ಕೊಂಡಿದ್ದು, ಬಟ್ ಅದೇನು ಅಷ್ಟು ಕ್ಲಿಯರಾಗಿ ಬರ್ತಾಯಿಲ್ಲ. ಸ್ವಲ್ಪ ಬೆಳ್ಕೊಂಡಿದೆ ಅಷ್ಟೇ, ಅದು ಬಿಟ್ಟರೆ ಏನು ಕ್ಲಿಯರಾಗಿ ಬಂದಿಲ್ಲ ಅದು. ಆಮೇಲೆ ಮಣಿ ಪಾಟ್ ಹಾಕಿದ್ದೀನಿ, ರೋಸ್ ಗಿಡ ಇಟ್ಟಿದ್ದೀನಿ. ಇದು ಒಳಗಡೆ ರೂಮು. ನಾನು ಮೊದಲೇ ಹೇಳ್ದಾಗೆ ನಮ್ಮದು ತುಂಬ ಚಿಕ್ಕದು ಮನೆ. ಆಮೇಲೆ ಇದು ಬಂದು ಗೀಝರು ತೊಗೊಬಂದಿದ್ರು, ಇನ್ನೂ ಫಿಟ್ ಮಾಡಿಲ್ಲ, ಮಾಡಬೇಕು. ಫಿಟ್ ಮಾಡೋಕ್ಕೆ ಹೇಳಿದ್ದೀವಿ, ಇನ್ನೂ ಬರ್ತೀನಿ ಇವತ್ತು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನು ಅಲ್ಲೇ ಇಟ್ಟಿದ್ದೀನಿ. ಮನೆ ಸ್ವಲ್ಪ ಚಿಕ್ಕದಾಗಿ ಇರೋದ್ರಿಂದ ಇರೋ ಜಾಗದಲ್ಲೇ ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದು ಇದು ಬಂದು ಸುಮಾರು 15 ವರ್ಷ ಆಯಿತು ನಾನು ಮದುವೆಯಾಗಿ ಹೊಸದಲ್ಲಿ ತೊಗೊಂಡಿದ್ದು. ಇದು ಡ್ರೆಸ್ಸಿಂಗ್ ಟೇಬಲ್ ಬಂದುಬಿಟ್ಟು ನಮ್ಮ ಮನೆಯವ್ರು ತೊಗೊಬಂದಿದ್ದು. ಇದು ತುಂಬ ಹಳೇದಾಗಿಬಿಟ್ಟಿದೆ ನೋಡಿ, ಇದೆಲ್ಲ ಫುಲ್ಲು ಹೋಗ್ಬಿಟ್ಟಿದೆ. ಅದು ಪಾಪುಗೆ ಆಕ್ಸಿಜನ್ ಹಾಕಿದ್ದು ಮಾಸ್ಕ್ ಅಲ್ಲೇ ಇಟ್ಟಿದ್ದೀನಿ, ಮಗುಗೆ ಹುಷಾರಿಲ್ಲ ಹಾಕಿದ್ದೆ, ಹಾಗೆ ಅಲ್ಲೇ ಇಟ್ಟಿದ್ದೀನಿ, ಇನ್ನೂ ಎತ್ತಿಟ್ಟಿಲ್ಲ. ಮಿರರ್ದು ನೋಡಿ ಫುಲ್ಲು ಎಲ್ಲ ಒಂಥರ ಹಾಳಾಗ್ಬಿಟ್ಟಿದೆ, ತುಂಬ ವರ್ಷ ಆಯ್ತಲ್ಲ ನೋಡಿ, ಫುಲ್ಲು ಎಲ್ಲ ಹೋಗ್ಬಿಟ್ಟಿದೆ. ಮೇಲೆ ತೊಗೊಂಬರ್ಬೇಕು, ಚೇಂಜ್ ಮಾಡಬೇಕು, ನೆಕ್ಸ್ಟ್ ಮಂತಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಒಂದು ಮಂಚ ಹಾಕಿದ್ದೀವಿ ರೂಮಲ್ಲಿ ನೋಡಿ, ಈ ಥರ ಇದೆ. ಒಳ್ಳೆ ವಿಂಡೋ, ದೊಡ್ಡದಾಗಿ ವಿಂಡೋ ಇದೆ, ತುಂಬ ಚೆನ್ನಾಗಿ ಬೆಳಕು ಗಾಳಿ ಬರುತ್ತೆ. ಮತ್ತು ಬಾಲ್ಕನಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಕೂತ್ಕೊಳ್ಳೋಕ್ಕೆ. ಇದು ಬೇಡದೇ ಇರೋ ವೇಸ್ಟ್ ಎಲ್ಲ ಯೂಸ್ ಮಾಡಲ್ವಲ್ಲ, ಅಂಥದ್ದೆಲ್ಲ ನಾನು ಪ್ಯಾಕ್ ಮಾಡಿ ಎಲ್ಲ ಮೇಲೆ ಜೋಡಿಸ್ಬಿಟ್ಟಿದ್ದೀನಿ.
ಏನಕ್ಕಂತ ಅಂದರೆ ಪಾಪು ಓಡಾಡೋಕ್ಕೆ ಸ್ವಲ್ಪ ಜಾಗ ಬೇಕು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗಾಗಿ ನಾನು ಬೇಡದೇ ಇರೋ ಅಂಥದ್ದೆಲ್ಲ ಮೇಲೆ ಜೋಡಿಸ್ಬಿಟ್ಟಿದ್ದೀನಿ. ನಮ್ಗೆ ಅವಶ್ಯಕತೆ ಇರೋದು ಮಾತ್ರ ನಾನು ಕೆಳಗಡೆ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಮಾತ್ರ ಇಟ್ಟಿದ್ದೀನಿ. ಬೇಡದೇ ಇರೋದೆಲ್ಲ ಕಟ್ಬಿಟ್ಟು ಎಲ್ಲ ಮೇಲೆ ನೀಟಾಗಿ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ. ಇದು ನೋಡಿ ವಿಂಡೋ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ, ಒಳ್ಳೆ ಬೆಳಕು, ಒಳ್ಳೆ ಗಾಳಿ, ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ರೂಮಿಂದ ಬಾಲ್ಕನಿಗೆ ಹೋಗೋದು ಎಂಟ್ರಿ ಇರೋದು, ಅಲ್ಲಿಂದ ಮತ್ತು ರೂಮ್ಗೆ ರಿಟರ್ನ್ ಒಂದು ಸಲ ಕ್ಲಿಯರಾಗಿ ಕಾಣಿಸಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ. ನಾವು ಈ ಮನೆಗೆ ಬಂದು ಸುಮಾರು 6 ಮಂತ್ ಆಯ್ತೇನೋ ಅಷ್ಟೇ. ಫಸ್ಟ್ ಇದ್ದಿದ್ದು ಬೇರೆ ಕಡೆ, ಈಗ ಇಲ್ಲಿಗೆ ಶಿಫ್ಟಾಗಿ ಬರೀ 5 to 6 ಮಂತ್ ಆಗಿರ್ಬೋದು ಅಷ್ಟೇ. ಹಾಗಾಗಿ ಇನ್ನೂ ಕೆಲವೊಂದು ಐಟಮ್ಗಳನ್ನ ನಾವು ತೊಗೊಂಬಂದಿಲ್ಲ, ಇರೋದ್ರಲ್ಲೇ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಇದು ಬಂದು ಅಡುಗೆ ಮನೆಯೂ ನೋಡಿ ತುಂಬ ಚಿಕ್ಕದಾಗಿದೆ, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಬೆಂಗಳೂರಲ್ಲಿ ಸಿಗೋದೇ ಕಷ್ಟ ಮನೆಗಳು, ಅದರಲ್ಲೂ ಬಾಡಿಗೆ ಅಂತೂ ಕೇಳಲೇಬಾರ್ದು, ಅಷ್ಟೊಂದು ಬಾಡಿಗೆ. ಹೇಗೋ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲೊಂದು ಮಣಿ ಪಾಟ್ ಇಟ್ಟಿದ್ದೀನಿ ನಾನು ವಿಂಡೋ ಹತ್ರ, ಇದೆಲ್ಲ ಸ್ವಲ್ಪ ಎಲೆ ಹಾಳಾಗಿಬಿಟ್ಟಿದೆ, ಬಟ್ ಓಕೆ ಚೆನ್ನಾಗಿ ಬರ್ತಾಯಿದೆ. ಇದು ನೋಡಿ, ಇದು ನಾನು ಹಾಲಲ್ಲಿ ಹಾಕಬೇಕು ಅಂತ ತಂದಿದ್ದು, ಬಟ್ ಅಲ್ಲಿ ಪ್ಲೇಸ್ ಸಾಲಿಲ್ಲ ಅಂದ್ಬಿಟ್ಟು ಇಲ್ಲ ಇಟ್ಟಿದ್ದೀನಿ. ನೋಡಿ ಈ ಥರ ಡೆಕೋರೇಟ್ ಮಾಡಿದ್ದೀನಿ. ಆದಷ್ಟು ಮನೆಗೆ ಚಿಕ್ಕದಾಗಿದ್ರೂ ನನ್ನಲ್ಲಿ ಬೇಕಾಗಿರುವಂಥದ್ದು ಮಾತ್ರ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ. ನೋಡಿ, ಬೇಡದೇ ಇರೋ ಐಟಮ್ಗಳು, ದೊಡ್ಡ ದೊಡ್ಡ ಪಾತ್ರೆಗಳು ಅಂಥವೆಲ್ಲ ನಾನು ಓಪನೇ ಮಾಡಿಲ್ಲ, ಎಲ್ಲ ಮೂಟೆ ಕಟ್ಬಿಟ್ಟು ಎಲ್ಲ ನೀಟಾಗಿ ಮೇಲೆ ಇಟ್ಬಿಟ್ಟಿದ್ದೀನಿ. ಮೇಲೆ ಇವೆಲ್ಲ ಇನ್ನೂ ಸ್ವಲ್ಪ ಜೋಡಿಸ್ಬೇಕಾಗಿತ್ತು. 2 days ಇರಲಿಲ್ಲ, ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿಂದ ಬಂದಮೇಲೆ ನಮ್ಮ ಮಗಳು ಬೆಳಗ್ಗೆ ಟಿಫನ್ ತೊಗೊಂಡಾಗ ಎಲ್ಲ ಹಂಗೆ ತೆಗ್ದಂಗೆ ಇಟ್ಬಿಟ್ಟಿದ್ದಾಳೆ. ಅವೆಲ್ಲ ಇನ್ನೂ ಕ್ಲೀನಾಗಿ ಜೋಡಿಸ್ಬೇಕು. ಹೇಗಿದ್ದರೂ ವಿಡಿಯೋ ಮಾಡ್ತಿದ್ನಲ್ಲ ಅಂದ್ಬಿಟ್ಟು ಹಾಗೆ ತೆಗೆದುಬಿಟ್ಟಿದ್ದೀನಿ. ಇದೊಂದು ತಟ್ಟೆ ಸ್ಟ್ಯಾಂಡು, ಇದು ಅಷ್ಟೇ ನಾವು ಮದುವೆಯಾಗಿ ಹೊಸ್ದಾಗಿ ತೊಗೊಂಡಿದ್ದು, 15 ವರ್ಷ ಆಯಿತು. ಮತ್ತು ಇಲ್ಲಿ ಗ್ಯಾಸ್ ಸ್ಟವ್ ಇಟ್ಟಿದ್ದೀನಿ. ಗ್ಯಾಸ್ ಸ್ಟವ್ ಇಲ್ಲಿ ಮೇಲೆ ನೋಡಿ ಈ ಥರ ಕಾಳುಗಳದೆಲ್ಲ ಡಬ್ಬಗಳೆಲ್ಲ ಈ ಥರ ಜೋಡಿಸ್ಕೊಂಡಿದ್ದೀನಿ, ಕೈಗೆ ಸಿಗೋ ಥರ ಜೋಡಿಸ್ಕೊಂಡಿದ್ದೀನಿ. ಇನ್ನೂ ಕಾಳುಗಳನ್ನೆಲ್ಲ ಎಲ್ಲ ಬಾಕ್ಸ್ಗೆ ಹಾಕಿಲ್ಲ, ತೊಗೊಬಂದಿದ್ದೀವಿ, ಇನ್ನೂ ಹಾಕಿಲ್ಲ, ಹಾಕಬೇಕು. ಹಾಗೆ ವಿಡಿಯೋ ಮಾಡಿದ್ದೀನಿ. ನನ್ನ ಕೈಗೆ ಸಿಗೋ ಥರನೇ ಚಿಕ್ಕದಾಗೇ ಇದೆ, ಕೈಗೆ ಸಿಗುತ್ತೆ, ಏನು ತುಂಬ ಹೈಟ್ ಏನೂ ಇಲ್ಲ. ಈ ಥರ ಜೋಡಿಸ್ಕೊಂಡಿದ್ದೀವಿ. ಇದು ಅಷ್ಟೇ, ಈ ಬಾಕ್ಸ್ಗಳು ಕಾಣ್ತಾ ಇದೆಯಲ್ಲ, ಇದನ್ನು ಸಹ ನಾನು ಮೀಶೋದಲ್ಲೇ ಬುಕ್ ಮಾಡಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ, ಕ್ವಾಂಟಿಟಿನೂ ಅಷ್ಟೇ. ನೋಡಿ, ಒಂದು kg ಹಾಕ್ಬೋದು, ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ತೊಗೊಬಂದು ಈಗ 1 ವೀಕ್ ಆಯ್ತು ಅಷ್ಟೇ. ಮೊದಲು ಬೇರೆ ಇತ್ತು, ನಾನು ಇದನ್ನು ಮೀಶೋದಲ್ಲಿ ನೋಡಿ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದು ನೋಡಿ, ಇದು ಅಷ್ಟೇ, ಇದು ಮೀಶೋದಲ್ಲೇ ತೊಗೊಬಂದಿದ್ದು ನಾನು. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಖಂಡಿತ ನಾನು ಲಿಂಕ್ ಹಾಕ್ತೀನಿ, ಕಮೆಂಟ್ ಮಾಡಿದ್ರೆ. ಸೊ ನೋಡಿ, ಇದು ಅಷ್ಟೇ, ನಾನು ಚಕ್ಕೆ, ಲವಂಗ, ಗಸಗಸೆ ಮತ್ತು ಕೆಳಗಡೆ ಸ್ಟೆಪ್ಪಲ್ಲಿ ಬಂದು ಧನಿಯಾ ಪುಡಿ, ಖಾರದ ಪುಡಿ, ಈಗ ದಿನ ಯೂಸ್ ಮಾಡೋಕ್ಕೆ ಚಿತ್ರಾನ್ನ ಗೊಜ್ಜು ಅಥವಾ ಟೊಮೊಟೊ ಗೊಜ್ಜು, ಸಾಂಬಾರಿಗೆ ಏನು ಬೇಕು ಸಣ್ಣ ಪುಟ್ಟದು ಆ ಥರ ಮಸಾಲೆ ಐಟಮ್ಗಳನ್ನೆಲ್ಲ ಅದರಲ್ಲಿ ಇಟ್ಕೊಂಡಿದ್ದೀನಿ. ಇದು ಬಂದು ಸಾಲ್ಟ್ ಇಟ್ಕೊಂಡಿದ್ದೀನಿ ಇದರಲ್ಲಿ. ಇನ್ನು ಎಣ್ಣೆ ಮತ್ತು ಸ್ಪೂನ್ಗಳು ಮತ್ತು ಚಾಕು ಮತ್ತು ದಿನ ನಾನು ಯೂಸ್ ಮಾಡೋ ಅಂಥ ಸಣ್ಣ ಪುಟ್ಟ ಬಾಕ್ಸ್ಗಳು ಅದು ಹಿಂದೆ ಇಟ್ಟಿದ್ದೀನಿ, ಕ್ಲಿಯರಾಗಿ ಕಾಣಿಸಲ್ಲ, ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ನೋಡಿರಿ, ಇರೋದು ಪುಟ್ಟ ಜಾಗ, ಅದರಲ್ಲೇ ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ. ಇದು ಕುಡಿಯೋ ನೀರು ಕೆಳಗಡೆ ಇಟ್ಟಿದ್ದೀನಿ. ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿ ಜೋಡಿಸಿದೆ, ಹಾಗಾಗಿ ಇದೆ ಹಂಗೆ. ನೋಡಿ, ಇಷ್ಟೇ ಜಾಗ ಇರೋದು, ತುಂಬ ದೊಡ್ಡದಾಗಿ ಏನೂ ಇಲ್ಲ. ಅಡುಗೆ ಮನೆ ತುಂಬ ಚಿಕ್ಕದಾಗಿದೆ, ಒಬ್ಬರು ಹೋದರೆ ಇನ್ನೊಬ್ಬರು ಆ ಕಡೆ ಹೋಗೋಕ್ಕಾಗಲ್ಲ, ಅಷ್ಟು ಚಿಕ್ಕದಾಗಿದೆ ಅಡುಗೆ ಮನೆ. ಬಟ್ ಅದರಲ್ಲೇ ನಾನು ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಆಗುತ್ತೆ ಅಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ಬಂದು ಬಳೆ ಸ್ಟ್ಯಾಂಡ್, ಇದು ಅಷ್ಟೇ, ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಆಲ್ಮೋಸ್ಟ್ ನಾನು ಮನೇಲಿ ಇರೋ ಅಂಥ ಐಟಮ್ಗಳೆಲ್ಲ ಮೀಶೋದೇ. ನನಗೆ ತುಂಬ ಇಷ್ಟ ಮೀಶೋ, ಅದು ನನಗೆ ಕ್ವಾಲಿಟಿ ಎಲ್ಲ ಅದರಲ್ಲಿ ಚೆಕ್ ಮಾಡ್ತೀನಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದುವರೆಗೂ ನಾನು ತೊಗೊಂಡಿರೋ ಐಟಮ್ ಎಲ್ಲ ತುಂಬ ಚೆನ್ನಾಗಿದೆ, ಹಾಗಾಗಿ ನಾನು ಜಾಸ್ತಿ ಮೀಶೋದಲ್ಲೇ ತೊಗೋತೀನಿ. ಇದು ಬಂದು ನಮಗೆ ದೇವ್ರ ಮನೆ ಅಂತ ಏನು ಸಪ್ರೇಟಾಗಿಲ್ಲ, ಸೊ ಹಾಗಾಗಿ ಇದರಲ್ಲೇ ನಾವು ಜೋಡಿಸ್ಕೊಂಡಿದ್ದೀವಿ. ಇದು ಬಂದು ನಿನ್ನೆ ವಾರ ಮಾಡಿದ್ದು. ಇದು ಅಷ್ಟೇ, ಇದು ಸಹ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಬುಕ್ಗಳನ್ನೆಲ್ಲ ಈ ಕಡೆ ಸೈಡಲ್ಲಿ ಜೋಡಿಸಿದ್ದೀನಿ.
ಬುಕ್ಕ ಆಲ್ಮೋಸ್ಟ್ ನಾನೇ ಓದೋದು ಜಾಸ್ತಿ. ನನ್ನ ಮನೇಲಿ ಯಾರು ನಮ್ಮ ಯಜಮಾನ್ರು ಏನೂ ಓದೋಕ್ಕೆ ಹೋಗಲ್ಲ. ಸದ್ಯಕ್ಕೆ ನಾನು ಓದ್ತಾಯಿಲ್ಲ. ಯಾವಾಗಾದ್ರೂ ಒಂದು ಸಲ ಬೇಜಾರಾದಾಗ ಪಾಪು ಮಲ್ಕೊಂಡಿತ್ತು ಅಂದರೆ ಎಲ್ಲ ಕೆಲಸ ಮುಗಿಸಿದ್ರೆ ಆವಾಗ ಮಾತ್ರ ಬುಕ್ ಓದ್ತೀನಿ. ಇದು ಫ್ಲವರ್ದು ಅಷ್ಟೇ, ರೋಸ್ದು. ಅದು ಸಹ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಮೊದಲೇ ಹೇಳಿದಾಗೆ ಎಲ್ಲ ಆಲ್ಮೋಸ್ಟ್ ಮೀಶೋದಲ್ಲೇ. ಇದು ಅಷ್ಟೇ, ಇಲ್ಲಿದೆ ನೋಡಿ, ಈ ಗಿಡನೂ ಸಹ ಅಷ್ಟೇ. ಅದು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಇದು ದೇವ್ರ ಫೋಟೋ ಬಂದು ತಿರುಪತಿಯಿಂದ ತೊಗೊಬಂದಿದ್ದು. ದೇವ್ರ ಮನೆ ಇಲ್ಲ ಅಂತಂದ್ರೂ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ದೇವ್ರ ಫೋಟೋಗಳನ್ನೆಲ್ಲ ಈ ಥರ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇದು ಕಾರ್ಯಸಿದ್ಧಿ ಆಂಜನೇಯನ ಫೋಟೋ, ನನ್ನ ಫೇವ್ರೆಟ್ ಫೋಟೋ, ನನ್ನ ಫೇವ್ರೆಟ್ ದೇವರು. ಹೇಳಬೇಕಂದ್ರೆ ನಾನು ಸುಮಾರು ವರ್ಷಗಳಿಂದ, ಆದರೆ ನನ್ನ ಮದುವೆಗೂ ಮುಂಚೆ ನಾನು PU ಓದಬೇಕಾದ್ರೆ ಇಂದನೂ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ನಂಗೆ ತುಂಬ ಇಷ್ಟವಾದ ದೇವರು ಅಂತಲೇ ಹೇಳ್ಬೋದು. ನೋಡಿ ಫೋಟೋ, ಇದು ಕುಬೇರ ಫೋಟೋ ಮತ್ತು ಲಕ್ಷ್ಮೀದು, ಧರ್ಮಸ್ಥಳ ಸ್ವಾಮಿ, ಮಂಜುನಾಥ, ವಿಘ್ನೇಶ್ವರ, ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇದು ಸಹ ಆನ್ಲೈನಲ್ಲೇ ಬುಕ್ ಮಾಡಿ ತರಿಸಿದ್ದು ಬುದ್ಧದು. ನೋಡಿ ಆ ಕಡೆ ಒಂದು ಮತ್ತು ಈ ಕಡೆ ಒಂದು 3 ತರಿಸಿದೆ. ಒಂದು ಒಡೆದೋಯ್ತು, ಇನ್ನು 2 ಉಳೀತು. ಕೆಳಗಡೆ ಇಟ್ಟರೆ ಮಕ್ಕಳು ಹಾಳು ಮಾಡಿಬಿಡ್ತವೆ ಅಂತ ಹೇಳಿಬಿಟ್ಟು ಮೇಲೆ ಜೋಡಿಸಿದ್ದೀನಿ. ಇದು ರಾಘವೇಂದ್ರ ಸ್ವಾಮಿ. ಇದು ಅಷ್ಟೇ, ನನಗೆ ಆಂಜನೇಯ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ ತುಂಬ ಇಷ್ಟವಾಗಿರೋ ದೇವರು ಅಂತಲೇ ಹೇಳ್ಬೋದು. ಮೊದಲೇ ಹೇಳ್ದಂಗೆ ನಿನ್ನೆ ವಾರ ಮಾಡಿದ್ವಿ, ಹಾಗಾಗಿ ಇನ್ನೂ ತುಳಸಿ ಎಲ್ಲ ಇನ್ನೂ ತೆಗ್ದಿಲ್ಲ. ಹಾಗೆ ಚೆನ್ನಾಗಿತ್ತಲ್ವ, ಇನ್ನೂ ಹೂವು ಬಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಕಿ ಬಿಟ್ಟಿದ್ದೀನಿ. ಇದು ನನ್ನ ಫೇವ್ರೆಟ್ಟು. ಈ ಫೋಟೋನ ನಾನು ಹೊರಗಡೆ ತೊಗೊಂಡಿದ್ದು. ಇದು ರಾಧಾಕೃಷ್ಣ ಬಂದು, ಇದು ಸಹ ನಾನು ಮೀಶೋದಲ್ಲೇ ತರಿಸಿದ್ದು. ಕೆಲವರು ಹೇಳ್ತಾರೆ ಫೋಟೋನ ಇಡಬಾರ್ದು ಮನೆಯಲ್ಲಿ, ಯಾವಾಗಲೂ ಗಲಾಟೆ ಆಗ್ತಾ ಇರುತ್ತೆ ಅಂತ. ಬಟ್ ಏನೋ ಗೊತ್ತಿಲ್ಲ, ನಾನು ಇಟ್ಟಿದ್ದೀನಿ. ಗಲಾಟೆ ಎಲ್ಲ ಅದೆಲ್ಲ ಹೇಳೋಕ್ಕಾಗಲ್ಲ, ಎಲ್ಲರ ಮನೇಲೂ ಇರುತ್ತೆ. ಅದಕ್ಕೆ ಇದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಎದುರುಗಡೆ TV ಇಟ್ಟಿದ್ದೀವಿ, LED. ಆದರೆ ನಮ್ಮದು ನೋಡಿ ವೈರ್ಗಳು ನಾನು ಯಾವ ಥರ ಜೋಡಿಸಿದ್ದೀನಿ ಅಂತ ಅಂದರೆ, ಸ್ವಿಚ್ ಬಾಕ್ಸ್ನಾಗೆಲ್ಲ ಕನೆಕ್ಟ್ ಮಾಡಿಬಿಟ್ಟು, ಇದು ಪ್ಲಗ್ ಪಾಯಿಂಟ್ ಬಂದು ನೋಡಿ ಇಲ್ಲಿದೆ. ಇಲ್ಲಿ ನಮಗೆ TV ಬಂದು ಸ್ವಲ್ಪ ಸೈಜ್ ಜಾಸ್ತಿ ಆಯಿತು, 43 ಇಂಚು. ಇಲ್ಲಿ ಸಾಲಲ್ಲ, ಸೊ ಹಾಗಾಗಿ ಈ ಕಡೆ ಹಾಕ್ಸಿದ್ದೀವಿ. ಅಲ್ಲಿ ನೋಡಿದ್ರೆ ಸ್ವಿಚ್ ಇದಿಲ್ಲ, ಅದಕ್ಕೆ ಇಲ್ಲಿಂದನೇ ಅಲ್ಲಿಗೆ ಕಲೆಕ್ಷನ್ ತೊಗೊಂಡಿದ್ದೀವಿ. ಮಕ್ಕಳು ವೈರ್ ಎಳೆದ್ಬಿಡ್ತವೆ ಅಂತ ಹೇಳ್ಬಿಟ್ಟು ಮೇಲೆ ಸ್ವಲ್ಪ ವೈರ್ಗಳು ಮಕ್ಕಳಿಗೆ ಸಿಗದೇ ಇರೋ ಥರ ಎಲ್ಲ ಪಿನ್ ಮಾಡಿದ್ದೀವಿ. ಇಲ್ಲಿ ಒಂದು ದಿವಾನ್ ಕಟ್ ಹಾಕಿದ್ದೀವಿ. ದಿವಾನ್ ಕಟ್ಟು, ಚೇರು, ಒಂದು ಟೇಬಲು, ಮತ್ತು ಒಂದು ಫ್ರಿಜ್ ಇಟ್ಟಿದ್ದೀವಿ ಹಾಲಲ್ಲಿ. ಇಷ್ಟೇ ಹಾಲಲ್ಲಿ ಇಡೋಕ್ಕೆ ಜಾಗ. ಮಗು ಓಡಾಡೋಕ್ಕೆ ಒಂದು ಸ್ವಲ್ಪ ಜಾಗ ಇದೆ. ಇದು ಬಂದು ವಾಶ್ರೂಮು. ನಾರ್ಮಲ್ ಎಲ್ಲರ ಮನೇಲಿ ಇರೋ ಥರನೇ ವಾಶ್ರೂಮು, ಹಾಗಾಗಿ ಅದೇನು ತೋರಿಸೋದು ಬೇಡ ಅಂತ ಅಂದ್ಕೊಂಡೆ. ಸೊ ನಮ್ಮ ಮನೆ ಹೀಗಿದೆ. ಆಮೇಲೆ ಫ್ರಿಜ್ ಹೇಳಿದ್ನಲ್ಲ, ಫ್ರಿಜ್ ನೋಡಿ, ನಮ್ಮದು ಸಿಂಗಲ್ ಡೋರ್ ಫ್ರಿಜ್ಜು. ಕಲರ್ ತುಂಬ ಚೆನ್ನಾಗಿದೆ, ನಾನು ತುಂಬ ಇಷ್ಟಪಟ್ಟು ಬಂದಿದ್ದು. ಇದು ಅಷ್ಟೇ, ಯಾವ ಥರ ಜೋಡಿಸ್ಕೊಂಡಿದ್ದೀನಿ ನೋಡಿ. ಆಲ್ಮೋಸ್ಟ್ ಫ್ರಿಜ್ಜಲ್ಲಿ ಕಾಣಿಸೋ ಅಂತಹ ಸ್ಟೋರೇಜ್ ಬಾಕ್ಸ್ಗಳಾಗಿರ್ಬೋದು, ಮತ್ತು ಇದು ಪಿಕಲ್ಸ್ ಬಾಕ್ಸು, ಇವೆಲ್ಲನೂ ನಾನು ಆಲ್ಮೋಸ್ಟು ನೋಡಿ ತೋರಿಸ್ತಾ ಇದ್ದೀನಲ್ಲ, 4 ಇದಿದೆ. ತುಂಬ ಚೆನ್ನಾಗಿದೆ ಇದು. ನಾನು ಅದರಲ್ಲಿ ಉಪ್ಪಿನಕಾಯಿ ಮತ್ತು ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜು, ಈ ಥರ ಎಲ್ಲ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಸಹ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ನೋಡಿ, ತುಂಬ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಇದೂ ಅಷ್ಟೇ, ಈ ಬಾಕ್ಸ್ಗಳನ್ನ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಇದನ್ನು ವೆಜಿಟೇಬಲ್ಸ್ನೆಲ್ಲ ನಾನು ಇದರಲ್ಲೇ ಸ್ಟೋರೇಜ್ ಮಾಡ್ಕೊಳ್ಳೋದು. ಅಷ್ಟೇ ಅಲ್ಲ, ಮಾರ್ನಿಂಗ್ ನನಗೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಾನು ತರಕಾರಿಗಳನ್ನ ಹಚ್ಕೊಂಡು ಏನಾದರೂ ತಿಂಡಿ ಮಾಡೋಕ್ಕಾಗಲ್ಲ, ಲೇಟಾಗಿಬಿಡುತ್ತೆ ಮಗು ಇಟ್ಕೊಂಡು. ಹಾಗಾಗಿ ನಾನು ನೈಟೇ ಏನೇನು ಬೇಕೆಲ್ಲ ಕಟ್ ಮಾಡಿ ತರಕಾರಿಗಳನ್ನೆಲ್ಲ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎತ್ಕೊಂಡು ಡೈರೆಕ್ಟು ಅಡುಗೆ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಇದರಲ್ಲಿ ಬಂದು ನಾನು ಕರಿಬೇವು, ಚಿಲ್ಲಿ, ಗ್ರೀನ್ ಚಿಲ್ಲಿ, ಮತ್ತು ಬಟಾಣಿ, ಮತ್ತು ಇದು ಜಿಂಜರು, ಈ ಥರ ಬೆಳ್ಳುಳ್ಳಿ ಎಕ್ಸ್ಟ್ರಾ ಮೆಕ್ಕಿರೋದು, ಮತ್ತು ಮಾರ್ನಿಂಗ್ ಅಷ್ಟಕ್ಕೆ ಬೇಕಾಯಿತು ಅಂದರೆ ನೈಟೇ ಎಲ್ಲ ಫುಲ್ಲು ಎಲ್ಲ ರೆಡಿ ಮಾಡ್ಕೊಂಡು ಈ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಮಾರ್ನಿಂಗು ನನಗೆ ಟಿಫನ್ ಮಾಡೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ.
ಆಮೇಲೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ವೆಜಿಟೇಬಲ್ಸ್ ತಂದು ತುಂಬ ಅದಕ್ಕೆಲ್ಲ ಬಾಕ್ಸ್ಗಳ್ಗೆ ಹಾಕಿ ಮಿಕ್ಕಿದ್ರೆ ನಾನು ಅದರಲ್ಲಿ ಇಡ್ತೀನಿ ಕೆಳಗಡೆ ಬಾಕ್ಸಲ್ಲಿ, ಇಲ್ಲಾಂದರೆ ಹೂವು ಆ ಥರ ಏನಾದರೂ ಇದ್ದರೆ ಇಟ್ಕೋತೀನಿ. ಇದು ನೋಡಿ ಎಗ್ ಒಂದು ಕಡೆ ಇಟ್ಟಿರ್ತೀನಿ, ಮತ್ತು ಮಿಕ್ಕಿರೋ ಕಾಯಿ ಆಗಿರ್ಬೋದು ಅವೆಲ್ಲ ಒಂದು ಕಡೆ ಸ್ಟೋರ್ ಮಾಡಿದ್ದೀನಿ. ಇದು ನೈಲ್ ಪಾಲಿಶ್ ಇವೆಲ್ಲ ನನ್ನ ಮಗಳು ಜೋಡಿಸ್ಕೊಂಡಿರೋದು. ಸಿಂಗಲ್ ಡೋರ್ ಫ್ರಿಜ್ ಆದ್ರೂ ನಮ್ಮ ಫ್ಯಾಮಿಲಿಗೆ ಕರೆಕ್ಟಾಗಿದೆ, ಸಾಕು ಇಷ್ಟೇ, ನಮಗೇನು ಡಬಲ್ ಡೋರ್ ಫ್ರಿಜ್ ಅವಶ್ಯಕತೆ ಇಲ್ಲ, ಇದೇ ಸಾಕು ಅಂತ ಅನಿಸ್ತು. ಸೊ ಹಾಗಾಗಿ ಇದನ್ನೇ ತಗೊಂಡೆ. ಇದು ಬಂದು ಫೋಟೋ ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಯಜಮಾನ್ರು ಎಲ್ಲ ಜೊತೆಲಿರೋದು. ಆವಾಗ ನನ್ನ ಮಗಳು ಇನ್ನೂ ತುಂಬ ಚಿಕ್ಕ ಹುಡುಗಿ. ಇದು ನಾವು ಸುಮಾರು ಒಂದು 9 to 10 ಇಯರ್ಸ್ ಆಗಿರ್ಬೋದು ಅಂದ್ಕೋತೀನಿ ಈ ಫೋಟೋ ತೆಗೆದು. ಆವಾಗ ತಿರುಪತಿಗೆ ಹೋಗಿದ್ವಿ, ಅಲ್ಲಿ ಹಿಡ್ದಿರೋ ಅಂಥ ಫೋಟೋ ಇದು. ಆಗಲೇ ತುಂಬ ಎಲ್ಲ ಹಳೇದಾಗ್ಬಿಟ್ಟಿದೆ, ಅಲ್ಲಿ ಇಲ್ಲಿ ಹಾಕಿ ಎಲ್ಲ ಹಾಳಾಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ ಮೇಲೆ ಹಾಕಿ ಜೋಡಿಸಿದ್ದೀನಿ. ನೋಡಿದ್ರಲ್ಲ, ಇಷ್ಟೇ ನಮ್ಮ ಮನೆ, ತುಂಬ ಚಿಕ್ಕ ಮನೆ. ಮೋಸ್ಟ್ಲಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಈ ವಿಡಿಯೋ ನಿಮಗೆಲ್ಲರೂ ಇಷ್ಟ ಆಗಿದೆ, ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನಾನು ಹೇಳಿ ಪದೇ ಪದೇ ಹೇಳಿ ವಿಡಿಯೋಗಳನ್ನ ಕಂಟಿನ್ಯೂಸ್ಸಾಗಿ ಹಾಕೋಕ್ಕಾಗ್ತಾಯಿಲ್ಲ. ಆದರೂ ವೀಕ್ಲಿ 5 to 5 ಹಾಕ್ತೀನಿ ಅಂತ ಹೇಳಿದ್ದೀನಿ. ಆದಷ್ಟು ನಾನು ಖಂಡಿತ ವಿಡಿಯೋಗಳನ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇದು ಬಂದು ನನ್ನ ಮದುವೆ ಆಗಿ ಹೊಸದ್ರಲ್ಲಿ ತೆಗ್ದಿರೋ ಫೋಟೋ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಮನೆ ಎಷ್ಟು ಚಿಕ್ಕದಾಗಿದೆ, ಮನೆ ಹೇಗಿದೆ, ನಾನು ತೋರಿಸಿದಂಥ ವಸ್ತುಗಳಾಗಿರ್ಬೋದು ಅಥವಾ ಈ ಮೀಶೋದಿಂದ ತೊಗೊಬಂದಿರೋದು ಅಂತ ಹೇಳ್ಬಿಟ್ಟು ಕೆಲವೊಂದು ಐಟಮ್ಗಳು ತೋರಿಸ್ದೆ, ಅದಾಗಿರ್ಬೋದು, ಯಾವ್ದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೂ ಮುಂದೆ ವಿಡಿಯೋನ ನಾನು ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಮ್ಮ ಮನೆ ಹೋಮ್ ಟೂರ್ ಮಾಡಿದ್ದೀನಿ. ಚಿಕ್ಕದಾಗಿದೆ ಮನೆ, ಚಿಕ್ಕದಾಗಿದೆ ಚೊಕ್ಕವಾಗಿರಬೇಕು ಅಂತ ಅಂತಾರೆ. ಸೊ ಹಾಗಾಗಿ ನಮ್ಮ ಮನೆ ಹೋಮ್ ಟೂರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮನೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.